ಮುಖ್ಯಮಂತ್ರಿಗಳು ಕರೆದು ಸುಮಾರು ನಮ್ಮ ಹತ್ರ 1 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಸ್ವಾಮೀಜಿಗಳು ನಮ್ಮೆಲ್ಲ ಲೀಡರ್ಗಳು ಯಾವುದೇ ಕಾರಣದಿಂದ ನೋಟಿಫಿಕೇಶನ್ ಆಗಿಲ್ಲ. ಆಮೇಲೆ ಯಾವುದೇ ಇಲಾಖೆಯಲ್ಲಿ ಕೂಡ ನೇಮಕಾತಿಯಲ್ಲಿ ಕೂಡ ಒಳ ಮೀಸಲಾತಿಯನ್ನು ಇನ್ಕ್ಲೂಡ್ ಮಾಡ್ತೀವಿ ಮತ್ತು ಪ್ರಮೋಷನಲ್ಲಿ ಕೂಡ ನಾವು ಮೀಸಲಾತಿಯನ್ನು ಕೊಡ್ತೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅವರು ನಮ್ಮ ಎಲ್ಲ ನಾಯಕರಿಗೂ ತಿಳಿಸಿದ್ದಾರೆ. ಒಂದು ಧರಣಿ ಸತ್ಯಾಗ್ರಹ ಬೇರೆ ಬೇರೆ ಥರ ಮಾಡ್ತಕ್ಕಂಥ ಎಲ್ಲ ಹೋರಾಟವನ್ನು 27ರವರೆಗೂ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ತಾಲೂಕು ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ರಾಜ್ಯ ಮಟ್ಟದ ಕಾರ್ಯಕರ್ತರು, ವಿವಿಧ ಸಂಘಟನೆಯಿಂದ ಮಾಡ್ತಕ್ಕಂಥವ್ರು ಯಾರು ಕೂಡ ಆತಂಕಕ್ಕೊಳಗಾಗಬಾರ್ದು. ಸರ್ಕಾರ ಮಾತು ಕೊಟ್ಟೋದ್ರಿಂದ ಸರ್ಕಾರ ಮಾಡೋವರೆಗೂ 27ರವರೆಗೂ ನಾವು ಕಾಯನ ಅಂತಕ್ಕಂಥ ಮಾತನ್ನು ಲಂಬಾಣಿ ಭವಿಷ್ಯ ಕೂಡ ಇದಕ್ಕೆ ವಿರುದ್ಧವಾಗಿ ಮಾಡಬಾರ್ದು. ಯಾಕೆಂದರೆ ಇದು ರಿಸರ್ವೇಷನ್ದು ಒಳಮೀಸಲಾತಿ ಮುಗಿದ ತಕ್ಷಣ ನಾವೆಲ್ಲ ಒಗ್ಗಟ್ಟಾಗಿ ತಿರ್ಗಾ ಖಾಸಗಿಗಳಲ್ಲಿ ಮೀಸಲಾತಿ ಮತ್ತು ವಿವಿಧ ಇಲಾಖೆಗಳಿರ್ತಕ್ಕಂಥ ಕೆಲವೆಲ್ಲ ಬೆನಿಫಿಟ್ ತಗೊಳ್ಳೋಕ್ಕೆ ಎಸ್ಟಿಮಿಟಿಎಸ್ಬಿದು ಭೂಮಿ ಹೋರಾಟ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ನಾವು ಮಾಡಬೇಕು. ಎಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ಕೇಳ್ತಾ 35 ಸಂಘಟನೆಗಳ ಪ್ರಮುಖರು ಇದೇ ತಿಂಗಳ 23 ತಾರೀಕಿಗೆ ಗಾಂಧಿ ಭವನದಲ್ಲಿ ಮತ್ತೆ ಸಭೆ ಸೇರ್ತಾ ಇದ್ದೀವಿ. ರಾಜ್ಯ ಮಟ್ಟದ ಪ್ರಮುಖರ ಸಭೆ. ಮತ್ತು 27ರ ನಂತರ ನಾವು ಯಾವ ಥರದ ಹೋರಾಟಕ್ಕೆ ಸಿದ್ಧವಾಗಬೇಕು ಅನ್ನೋದನ್ನ ಅಲ್ಲಿ ಪೂರ್ವಭಾವಿ ಸಭೆ ಕರೆದ್ವಿ. ಅದಕ್ಕೋಸ್ಕರ ಒಳ ಮೀಸಲಾತಿಯನ್ನು ಮರುಪ್ರಸ್ತಾಪ ಮಾಡಬೇಕು ಹೋಗಬೇಡ ಅನ್ನೋ ಒಂದು ಕಟ್ಟೆಚ್ಚರವನ್ನ ಸನ್ಮಾನ್ಯ ಸಿದ್ದರಾಮಯ್ಯವರು ಸಚಿವ ಸಂಪುಟ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಸಂಪುಟ ಸಭೆ. 38 ಸಂಘಟನೆಗಳ ಒಕ್ಕೂಟದ ಜೊತೆಯಲ್ಲಿ ಎಚ್ ಮುನಿಯಪ್ಪನವರು ತಾಸು ಚರ್ಚೆ ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ತುಂಬುವುದು, ನೋಟಿಫಿಕೇಶನ್ ಜಾರಿ ಮಾಡುವುದು, ಯಾವುದೇ ಒಂದು ಹುದ್ದೆ ಕೂಡ ತುಂಬುವುದಿಲ್ಲ ಅಂತೇಳಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರ ನಾಯಕರಂತಹ ಪದ್ಮಶ್ರೀ ಮಂದಾಕೃಷ್ಣ ಮಾರಿಯಣ್ಣವರಿಗೆ ಪ್ರಶ್ನೆ ಹಾಕಿದ ಆ ಸಂದರ್ಭದಲ್ಲಿ ಇಲ್ಲ ನಾನು ಪರವಾಗಿದ್ದೀನಿ, ನಿಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ, 27 ತಾರೀಕುವರೆಗೆ ಸಮುದಾಯ ಕೂಡ ಅನ್ಯಾಯ ಮಾಡುವುದಿಲ್ಲ, ಎಲ್ಲ 101 ತೀರ್ಮಾನ ತೆಗೆದುಕೊಳ್ತದೆ ಅನ್ನೋ ಮಾತನ್ನು ಸರ್ಕಾರ ಇಲ್ಲೇ ಇರ್ತೀನಂತೇಳಿ ಕೆ ಗೆಸ್ಟ್ ಹೌಸ್ನಲ್ಲಿ ನಮಗೆ ನಮ್ಮ ರಾಜ್ಯ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಬೀದರಿಂದ ಹಿಡ್ಕೊಂಡು ಬೆಂಗಳೂರಿವರೆಗೆ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸಮುದಾಯವನ್ನು ಜಾಗೃತಿಗೊಳಿಸಲಿಕ್ಕೆ ಮುಂದಾಗ್ತಾ ಇದ್ದೀವಿ. ನಾಯಕರಂತ ಮಂದಾಕೃಷ್ಣ ಮಾದಿಗಣ್ಣವರು ನೇರವಾಗಿ ಎಎಸಿಸಿ ಅಧ್ಯಕ್ಷರ ಮೇಲೆ ಆರೋಪ ಮಾಡಿದ್ದಾರೆ. ಮಾದಿಗರು 27,49,000 ಜನಸಂಖ್ಯೆ, ಹೆಚ್ಚು ನಾಗಮಂಗಸ್ ವರದಿಯಲ್ಲಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿನ 7% ಸಿಗಬೇಕಾಗಿತ್ತು. 23ನೇ ತಾರೀಕು ಮಾನ್ಯ ಭವನದಲ್ಲಿ ಸಭೆಯನ್ನು ಕರೆದಿದ್ದೀವಿ. 38 ಸಂಘಟನೆಗಳ ಒಗ್ಗಟ್ಟಿನ ಪ್ರದರ್ಶನ ಮೂಲಕ ಈಗಾಗಲೇ